ಮೋದಿ ಎಕ್ಸ್ಪೋಸ್ಡ್ ಎಪಿಸೋಡ್ 1 ಆರ್ಥಿಕತೆ ಅಚ್ಚೇ ದಿನ್ ಬಂದಿದ್ದೆಲ್ಲಿಗೆ. ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೇ, ದೇಶದ ಸದ್ಯದ ವಾಸ್ತವ ಸ್ಥಿತಿಗತಿಯನ್ನು ಮರೆಮಾಚಲು ಎಷ್ಟೆಲ್ಲ ಸರ್ಕಸ್ಗಳು ನಡೆಯುತ್ತಿವೆ ಅಂತ ನೀವೇ ನೋಡಿದ್ದೀರಿ. ಪ್ರತಿದಿನವೂ ಒಂದೊಂದು ಸರ್ಕಸ್. ನೀಟ್ ಸ್ಕ್ಯಾಮ್ನಿಂದ ಆದ ಅನಾಹುತಗಳನ್ನು ತೋರಿಸಲು ಮಾಧ್ಯಮಗಳಿಗೆ ಹೃದಯವಿಲ್ಲ. ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದನ್ನು ದಿನಗಟ್ಟಲೆ ತೋರಿಸ್ತವೆ. ಚುನಾವಣಾ ಅಕ್ರಮಗಳು, ಸಾಲು ಸಾಲು ಸಾವುಗಳು, ಹಗರಣಗಳು, ಬಡತನ, ಬೆಲೆ ಏರಿಕೆ, ಹೀಗೆ ಹೇಳ್ತಾ ಹೋದರೆ ಪಟ್ಟಿ ಬೆಳೆಯುತ್ತೆ. ಹಾಸಿ ಹೊದ್ದು ಮಲಗಿಬಿಡುವಷ್ಟು ಸಮಸ್ಯೆಗಳು ಬಿದ್ದಿವೆ. ಅವುಗಳ ಬಗ್ಗೆ ಮಾತಾಡದೆ ಇರೋದಾದರೂ ಹೇಗೆ ಫ್ರೆಂಡ್ಸ್? ಮುಂದಿನ ಪೀಳಿಗೆಗೆ ನಾವು ಅಕೌಂಟಬಿಲಿಟಿ ಆಗದೆ ಯಾವುದೋ ಒಂದು ಸೋಗಿನಲ್ಲಿ ಮುಳುಗಿ ಮುಖ ಮುಚ್ಚಿಕೊಳ್ಳಲು ಸಾಧ್ಯವೇ? ನಮಗಂತೂ ಸಾಧ್ಯವಿಲ್ಲ. ಇನ್ನು ನಿಮಗೆ? 140 ಕೋಟಿ ಜನರನ್ನ ಯಾಮಾರಿಸಿ ಅಧಿಕಾರ ಹಿಡಿದ ಬಿಜೆಪಿ ಮಾಡಿದ ಅನಾಹುತಗಳೇನು? ಬಿಜೆಪಿಯ ಕಿಂಗ್ ಮೋದಿಯವರು ಕೊಟ್ಟಿದ್ದೇನು, ದೋಚಿದ್ದೆಷ್ಟು, ಯಾಮಾರಿಸಿದ್ದೇನು ಅನ್ನೋದನ್ನ ಅಂಕಿ ಅಂಶ, ಆಧಾರ, ದಾಖಲೆಗಳ ಸಮೇತ ಸರಣಿ ಎಪಿಸೋಡ್ಗಳಲ್ಲಿ ಬಿಚ್ಚಿಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಕೊಟ್ಟ ಹೆಸರು ಮೋದಿ ಎಕ್ಸ್ಪೋಸ್ಡ್. ಎದೆಗಟ್ಟಿ ಮಾಡಿಕೊಂಡು ನೋಡ್ತಾ ಹೋಗಿ, ಯಾಕಂದ್ರೆ ಇದು ಇಂಡಿಯಾ ಚಲಿಸುತ್ತಿರುವ ದುಸ್ಥಿತಿಯ ಹಳಿಯ ಟೈಮ್ ಲೈನ್. ಎಪಿಸೋಡ್ 1 ಆರ್ಥಿಕತೆ ಅಚ್ಚೇ ದಿನ್ ಬಂದಿದ್ದೆಲ್ಲಿಗೆ. 2014 ಲೋಕಸಭಾ ಚುನಾವಣೆ. ಇಡೀ ದೇಶಾದ್ಯಂತ ಒಂದೇ ಘೋಷಣೆ ಮೊಳಗ್ತಿತ್ತು, ಅಚ್ಚೇ ದಿನ್ ಆನೆ ವಾಲಾ ಹೇ, ಅಚ್ಚೇ ದಿನ್ ಆನೆ ವಾಲಾ ಹೇ, ಅಚ್ಚೇ ದಿನ್ ಆನೆ ವಾಲಾ ಹೇ. आप जरा मुझे बताइए आज का दिन कैसा लग रहा है? अच्छे दिन, अच्छे दिन. ಗುಜರಾತ್ ಮಾಡೆಲ್ನ ಕನಸುಗಳನ್ನು ಬಿತ್ತಿ ದೇಶದ ಆರ್ಥಿಕತೆಯನ್ನು ರಾಕೆಟ್ ವೇಗದಲ್ಲಿ ಮೇಲಕ್ಕೆತ್ತುತ್ತೇವೆ ಅನ್ನೋ ಭರವಸೆಯೊಂದಿಗೆ ನರೇಂದ್ರ ಮೋದಿ ಅನ್ನೋ ವ್ಯಕ್ತಿ ಅಧಿಕಾರಕ್ಕೆ ಬಂದರು. ಇವತ್ತಿಗೆ 12 ವರ್ಷಗಳಾಗಿವೆ. मैं साल में एक बार वाइब्रेंट गुजरात समिट करता हूँ मेरे राज्य में इन्वेस्टमेंट के लिए, और वो प्रयोग इतना सफल हुआ है कि अब सभी राज्य उसको करने लगे हैं. ದಿನ ಬೆಳಗಾದರೆ ನಮ್ಮ ಟಿವಿ ವಾಹಿನಿಗಳು, ವಾಟ್ಸಪ್ ಯೂನಿವರ್ಸಿಗಳು ಭಾರತ ಈಗ ವಿಶ್ವದ 5ನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಬೊಬ್ಬೆ ಹೊಡೆಯುತ್ತಿವೆ. ಹೌದು, GDP ಗಾತ್ರದಲ್ಲಿ ನಾವು 5ನೇ ಸ್ಥಾನದಲ್ಲಿದ್ದೇವೆ. ಆದರೆ ಆ 5ನೇ ಸ್ಥಾನದ ಒಳಗಿರುವ ನಮ್ಮಂತಹ ಸಾಮಾನ್ಯರ ಜೇಬಿನ ಪರಿಸ್ಥಿತಿ ಏನಾಗಿದೆ ಬ್ರದರ್? ಗೆಳೆಯರೇ, ಒಂದು ದೇಶದ ನೈಜ ಶ್ರೀಮಂತಿಕೆಯನ್ನು ಅಳೆಯೋದು ಕೇವಲ GDP ಗಾತ್ರದಿಂದಲ್ಲ, ಬದಲಿಗೆ ತಲಾ ಆದಾಯ, ಪರ್ ಕ್ಯಾಪಿಟಾ ಇನ್ಕಮ್, ಅಂದರೆ ದೇಶದ ಪ್ರತಿಯೊಬ್ಬ ಪ್ರಜೆಯ ಸರಾಸರಿ ಆದಾಯದಿಂದ. ಈ ತಲಾ ಆದಾಯದ ಪಟ್ಟಿಯಲ್ಲಿ ನಮ್ಮ ವಿಶ್ವಗುರು ಭಾರತದ ಸ್ಥಾನ ಎಷ್ಟನೇದು ಗೊತ್ತಾ? 140ರ ಆಸುಪಾಸು. ಅಂದರೆ ದೇಶದ ಸಂಪತ್ತು ಕೆಲವು ಕಾರ್ಪೊರೇಟ್ ಕುಳಗಳ ಕೈಯಲ್ಲಿ ಸೇರುತ್ತಿದೆಯೇ ಹೊರತು ಸಾಮಾನ್ಯನ ಜೇಬಿಗೆ ಇಳಿಯುತ್ತಿಲ್ಲ ಬ್ರದರ್, ಇಳಿಯುತ್ತಿಲ್ಲ. ಹಾಗಾದರೆ ಕಳೆದ 10 ವರ್ಷಗಳಲ್ಲಿ ಸರ್ಕಾರ ತೆಗೆದುಕೊಂಡ ಆರ್ಥಿಕ ನಿರ್ಧಾರಗಳು ದೇಶವನ್ನು ಈ ಸ್ಥಿತಿಗೆ ತಂದಿದ್ದು ಹೇಗೆ? ಯಾವ ಭ್ರಮೆ, ಯಾವ ಕಲ್ಪನೆಗಳಿಗೂ ಇಲ್ಲಿ ಜಾಗವಿಲ್ಲ. ಬನ್ನಿ, ಕೇವಲ ಪಕ್ಕಾ ಡೇಟಾ, RBI ವರದಿಗಳು ಮತ್ತು ಸರ್ಕಾರದ ಅಧಿಕೃತ ಅಂಕಿ ಅಂಶಗಳನ್ನಿಟ್ಟುಕೊಂಡೇ ಪೋಸ್ಟ್ ಮಾರ್ಟಮ್ ಮಾಡೋಣ. ಮೊದಲಿಗೆ ದೇಶದ ಆರ್ಥಿಕತೆಯ ಬೆನ್ನೆ ಮುರಿದ ಆ ಒಂದು ಕರಾಳ ರಾತ್ರಿಯ ಬಗ್ಗೆ ಮಾತಾಡೋಣ. ನವೆಂಬರ್ 8, 2016, ಡಿಮಾನಿಟೈಸೇಷನ್ ಅಥವಾ ನೋಟ್ ಬ್ಯಾನ್. ರಾತ್ರಿ 8 ಗಂಟೆಗೆ ಟಿವಿಯಲ್ಲಿ ಕಾಣಿಸಿಕೊಂಡ ಪ್ರಧಾನಿಯವರು ಇದ್ದಕ್ಕಿದ್ದಂತೆ 500 ಮತ್ತು 1000 ರೂಪಾಯಿ ನೋಟುಗಳು ಕೇವಲ ಕಾಗದದ ಚೂರುಗಳು ಅಂದರು. ಅವತ್ತು ಸರ್ಕಾರ ಈ ನಿರ್ಧಾರಕ್ಕೆ ಕೊಟ್ಟ ಕಾರಣಗಳೇನು ಗೊತ್ತಾ ನಿಮಗೆ? 1ನೇದು, ದೇಶದಲ್ಲಿರುವ ಕಪ್ಪು ಹಣ ಸಂಪೂರ್ಣ ನಾಶವಾಗುತ್ತೆ. 2, ನಕಲಿ ನೋಟುಗಳಂದ್ರೆ ಫೇಕ್ ಕರೆನ್ಸಿ ಜಾಲ ನಿರ್ನಾಮವಾಗುತ್ತೆ. 3, ಉಗ್ರರಿಗೆ, ಭಯೋತ್ಪಾದನೆಗೆ ಹೋಗುವ ಫಂಡಿಂಗ್ ನಿಲ್ಲುತ್ತೆ. 4, ಭಾರತ ಕ್ಯಾಶ್ಲೆಸ್ ಎಕಾನಮಿ ಆಗುತ್ತೆ.
ಜನಸಾಮಾನ್ಯರು ದೇಶಕ್ಕಾಗಿ ಇಷ್ಟು ಕಷ್ಟ ಪಡಬಾರ್ದ ಅಂತ ತಮ್ಮ ಕೆಲಸ ಕಾರ್ಯ ಬಿಟ್ಟು ATM ಮತ್ತು ಬ್ಯಾಂಕ್ಗಳ ಮುಂದೆ ದಿನಗಟ್ಟಲೆ ಕ್ಯೂ ನಿಂತಿದ್ದು ಆ ಕ್ಯೂನಲ್ಲಿ ನಿಂತು ಪ್ರಾಣ ಬಿಟ್ಟವರ ಸಂಖ್ಯೆ 100ರ ಮೇಲಿದೆ ಸ್ನೇಹಿತರೆ. ಇಷ್ಟೆಲ್ಲ ತ್ಯಾಗ ಮಾಡಿದ ಮೇಲೆ ದೇಶಕ್ಕೆ ಸಿಕ್ಕಿದ್ದೇನು? ಆ 4 ಭರವಸೆಗಳ ಅಸಲಿ ಬಣ್ಣ ಏನು ಅಂತ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಕೊಟ್ಟಿರುವ ಅಧಿಕೃತ ರಿಪೋರ್ಟ್ ಮೂಲಕವೇ ನೋಡೋಣ ಬನ್ನಿ. ಭರವಸೆ ನಂಬರ್ 1, ಕಪ್ಪು ಹಣ. ನೋಟ್ ಬ್ಯಾನ್ ಆದಾಗ ಚಲಾವಣೆಯಲ್ಲಿದ್ದ ಒಟ್ಟು 15.41 ಲಕ್ಷ ಕೋಟಿ ಮೌಲ್ಯದ 500 ರೂಪಾಯಿ ಮತ್ತು 1000 ರೂಪಾಯಿ ನೋಟುಗಳಲ್ಲಿ ಬರೋಬ್ಬರಿ 15.31 ಲಕ್ಷ ಕೋಟಿ ರೂಪಾಯಿ, ಅಂದರೆ 99.3%. ಯಪ್ಪ, ಇಷ್ಟು ಪರ್ಸೆಂಟ್ ಹಣ ಬ್ಯಾಂಕುಗಳಿಗೆ ವಾಪಸ್ ಬಂತು ಅಂತ 2018ರ ತನ್ನ ವಾರ್ಷಿಕ ವರದಿಯಲ್ಲಿ ಸ್ವತಃ RBI ಹೇಳಿದೆ. ಇದರ ಅರ್ಥ ಏನು ಸ್ನೇಹಿತರೆ? ಬ್ಲ್ಯಾಕ್ ಮನಿ ಇಟ್ಟುಕೊಂಡಿದ್ದ ಕುಳಗಳು ತಮ್ಮ ಕೋಟಿ ಹಣವನ್ನು ಬ್ಯಾಂಕ್ ಅಧಿಕಾರಿಗಳು ಶೆಲ್ ಕಂಪನಿಗಳ ಮೂಲಕ ಬಹಳ ಆರಾಮಾಗಿ ವೈಟ್ ಮಾಡಿಕೊಂಡ್ರು. ಸಿಕ್ಕಿಬಿದ್ದದ್ದು ಯಾರು? ಮನೆಯಲ್ಲಿ ಕಷ್ಟ ಕಾಲಕ್ಕೆ ಅಂತ 50,000 ಕೂಡಿಟ್ಟಿದ್ದ, 25,000 ಕೂಡಿಟ್ಟಿದ್ದ, 10,000 ಕೂಡಿಟ್ಟಿದ್ದ ಮಧ್ಯಮ ವರ್ಗದ ಗೃಹಿಣಿ, ಅಕೌಂಟ್ ಇಲ್ಲದ ಸಣ್ಣ ವ್ಯಾಪಾರಿಗಳು. ಕಪ್ಪು ಹಣ ಹೊರತರಲು ಹೊರಟ ಸರ್ಕಾರ ಹೊಸ ನೋಟುಗಳನ್ನು ಮುದ್ರಿಸಲು RBI ಮೂಲಕ ಖರ್ಚು ಮಾಡಿದ್ದು ಬರೋಬ್ಬರಿ 8,000 ಕೋಟಿ ರೂಪಾಯಿಗೂ ಹೆಚ್ಚು. ಭರವಸೆ ನಂಬರ್ 2, ನಕಲಿ ನೋಟುಗಳ ಹಾವಳಿ. ಹೊಸ 2,000 ಮತ್ತು 500 ರೂಪಾಯಿ ನೋಟುಗಳಲ್ಲಿ GPS ಚಿಪ್ ಇರುತ್ತೆ, ಅದನ್ನು ನಕಲು ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಭಾರಿ ಪ್ರಚಾರ ನಡೀತು. ಪಬ್ಲಿಕ್ ಟಿವಿಯ ರಂಗನಾಥ್ ಅಂದು ಕುಣಿದಾಡಿದ್ದು ಇಂದಿಗೂ ಟ್ರೋಲ್ ಆಗ್ತಿದ್ದಾರೆ. ಆದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ NCRB ಡೇಟಾ ತೆಗೆದು ನೋಡಿ, ನೋಟ್ ಬ್ಯಾನ್ ಆದ ನಂತರದ 3 ವರ್ಷಗಳಲ್ಲಿ ಮಾರುಕಟ್ಟೆಗೆ ಬಂದ ನಕಲಿ 2,000 ರೂಪಾಯಿಗಳ ನೋಟುಗಳ ಮೌಲ್ಯ ಕೋಟ್ಯಂತರ ರೂಪಾಯಿ. ಕೊನೆಗೆ ಅದೇ 2,000 ರೂಪಾಯಿ ನೋಟನ್ನು ಈ ಸರ್ಕಾರವೇ ವಾಪಸ್ ಪಡೆಯುವಂತಾಯಿತು. ಇದಕ್ಕಿಂತ ನಾಚಿಕೆ ಮತ್ತೇನಿದೆ? ಭರವಸೆ ನಂಬರ್ 3, ಕ್ಯಾಶ್ಲೆಸ್ ಎಕಾನಮಿ. ನವೆಂಬರ್ 2016ರಲ್ಲಿ ನಮ್ಮ ದೇಶದಲ್ಲಿ ಚಲಾವಣೆಯಲ್ಲಿದ್ದ ಒಟ್ಟು ನಗದು ಕ್ಯಾಶ್ ಇನ್ ಸರ್ಕ್ಯುಲೇಷನ್ ಸುಮಾರು 17.7 ಲಕ್ಷ ಕೋಟಿ ರೂಪಾಯಿ. ಇವತ್ತು ಅಂದರೆ 7 ವರ್ಷಗಳ ನಂತರ ಆ ನಗದು ಪ್ರಮಾಣ 32 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಸ್ನೇಹಿತರೆ. ಅಂದರೆ ಮಾರ್ಕೆಟ್ನಲ್ಲಿ ಕ್ಯಾಶ್ ಬಳಕೆ ಡಬಲ್ ಆಗಿದೆ. UPI ಬಂದಿರುವುದು, ಫೋನ್ ಪೇ, ಗೂಗಲ್ ಪೇ ಹೆಚ್ಚಾಗಿರೋದು ನಿಜ. ಆದರೆ ನಗದು ಬಳಕೆ ಕಡಿಮೆ ಆಗಿಲ್ಲ ಅನ್ನೋದೇ RBI ಹೇಳುವ ನಗ್ನ ಸತ್ಯ. ಹಾಗಾದರೆ ನೋಟ್ ಬ್ಯಾನ್ನಿಂದ ಯಾರಿಗಾದ್ರೂ ಲಾಭ ಆಯ್ತಾ? ಹೌದು, ಪೇಟಿಎಂನಂತಹ ಡಿಜಿಟಲ್ ಪೇಮೆಂಟ್ ಕಂಪನಿಗಳಿಗೆ. ಆದರೆ ಬೀದಿಗೆ ಬಿದ್ದಿದ್ದು ಯಾರು ಗೊತ್ತಾ? ನಮ್ಮ ದೇಶದ ಅತಿ ದೊಡ್ಡ ಉದ್ಯೋಗದಾತ ವಲಯ MSME, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು. ನಮ್ಮ ಪೀಣ್ಯ ಕೈಗಾರಿಕೆ ಪ್ರದೇಶ ಇರಬಹುದು, ತಿರುಪೂರ್ ಗಾರ್ಮೆಂಟ್ಸ್ ಇರಬಹುದು, ಇವೆಲ್ಲ ನಡೆಯುತ್ತಿದ್ದದ್ದು ನಗದಿನ ಆಧಾರದ ಮೇಲೆ. ಕ್ಯಾಶ್ ಫ್ಲೋ ನಿಂತ ತಕ್ಷಣ ಕಾರ್ಮಿಕರಿಗೆ ಸಂಬಳ ಕೊಡಲಾಗದೆ ಲಕ್ಷಾಂತರ ಸಣ್ಣ ಕಂಪನಿಗಳು ಬಾಗಿಲು ಹಾಕಿದವು. CMIE ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ ಡೇಟಾ ಪ್ರಕಾರ ನೋಟ್ ಬ್ಯಾನ್ ಆದ ಮೊದಲ 4 ತಿಂಗಳಲ್ಲೇ ಸುಮಾರು 1.5 ಕೋಟಿ ಅಂದರೆ 15 ಉದ್ಯೋಗ ಕಳ್ಕೊಂಡ್ರು ಸ್ನೇಹಿತರೆ. ಗೆಳೆಯರೇ, ಒಂದು ದೇಶದ ಆರ್ಥಿಕತೆ ಅನ್ನೋದು ಮನುಷ್ಯನ ದೇಹದಲ್ಲಿ ಹರಿಯುವ ರಕ್ತವಿದ್ದಂತೆ. ನಗದು ಆ ರಕ್ತದ ಕಣಗಳು. ಒಂದೇ ರಾತ್ರಿಗೆ ಆ ರಕ್ತ ಸಂಚಲನವನ್ನು ನಿಲ್ಲಿಸಿದರೆ ಏನಾಗುತ್ತೆ ಹೇಳಿ? ರೋಗಿ ಕೋಮಾಕ್ಕೆ ಹೋಗ್ತಾನೆ. ಭಾರತದ ಆರ್ಥಿಕತೆಗೂ ಆಗಿದ್ದು ಅದೇ. ಈ ಆಘಾತದಿಂದ ದೇಶ ಇನ್ನೂ ಚೇತರಿಸಿಕೊಂಡಿರಲಿಲ್ಲ. ಗಾಯದ ಮೇಲೆ ಬರೆ ಎಳೆಯುವಂತೆ ಮುಂದಿನ ವರ್ಷವೇ ಬಂತು ಮತ್ತೊಂದು ಮಾಸ್ಟರ್ ಸ್ಟ್ರೋಕ್, ಅದೇ GST. ಹೌದು ಫ್ರೆಂಡ್ಸ್, ಜುಲೈ 1, 2017 ಮಧ್ಯರಾತ್ರಿ ಸಂಸತ್ನಲ್ಲಿ ಬಹಳ ಅದ್ದೂರಿಯಾಗಿ GST ಅಂದರೆ ಸರಕು ಮತ್ತು ಸೇವಾ ತೆರಿಗೆ ಜಾರಿಗೆ ತರಲಾಯಿತು. ಒಂದು ದೇಶ ಒಂದು ತೆರಿಗೆ ಅನ್ನೋದು ಸರ್ಕಾರದ ಟ್ಯಾಗ್ಲೈನ್ ಬೇರೆ. ಕೇಳೋಕೆ ಬಹಳ ಚೆನ್ನಾಗಿತ್ತು, ಆದರೆ ಗ್ರೌಂಡ್ ರಿಯಾಲಿಟಿ ಏನಾಯಿತು? ಒಂದು ದೇಶ ಒಂದು ತೆರಿಗೆ ಅಂದರು, ಆದರೆ ತಂದಿದ್ದು ಬರೋಬ್ಬರಿ 5 ಬೇರೆ ಬೇರೆ ಟ್ಯಾಕ್ಸ್ ಸ್ಲ್ಯಾಬ್ಗಳನ್ನು. ಯಾವ್ದ್ಯಾವುದು? 0%, 5%, 12%, 18% ಮತ್ತೆ 28%.
ಇಷ್ಟೆಲ್ಲ ಮಾಡಿದ್ರು ಜನಸಾಮಾನ್ಯರಿಗೆ ಅತಿ ಹೆಚ್ಚು ಹೊರೆಯಾಗುವ ಪೆಟ್ರೋಲ್, ಡೀಸೆಲ್ ಮತ್ತು ಮದ್ಯವನ್ನು GST ಇಂದ ಹೊರಗಿಟ್ರು. ಯಾಕಂದರೆ ಸರ್ಕಾರಗಳಿಗೆ ಸುಲಭವಾಗಿ ಅತಿ ಹೆಚ್ಚು ಹಣ ಲೂಟಿ ಮಾಡಲು ಸಿಗೋದೇ ಅಲ್ಲಿ ನೋಡಿ. ಈ GST ಇಂದ ಲಾಭವಾಯ್ತಾ? ಖಂಡಿತ ದೊಡ್ಡ ಕಾರ್ಪೊರೇಟ್ ಕಂಪನಿಗಳಿಗೆ ಲಾಭವಾಯಿತು. ಅವರ ಬಳಿ ಲೆಕ್ಕ ಬರೆಯಲು ದೊಡ್ಡ ದೊಡ್ಡ ಚಾರ್ಟರ್ಡ್ ಅಕೌಂಟೆಂಟ್ಗಳ ಅಂದರೆ CAಗಳ ದಂಡೇ ಇರುತ್ತೆ. ಆದರೆ ಹಳ್ಳಿಗಳಲ್ಲಿ, ಸಣ್ಣ ಪಟ್ಟಣಗಳಲ್ಲಿ ವ್ಯಾಪಾರ ಮಾಡುವ ದಿನಸಿ ಅಂಗಡಿಯವನು, ಸಣ್ಣ ಮ್ಯಾನುಫ್ಯಾಕ್ಚರರ್ ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ GST ಪೋರ್ಟಲ್ನಲ್ಲಿ ರಿಟರ್ನ್ಸ್ ಫೈಲ್ ಮಾಡುವ ಗೊಂದಲಗಳಿಗೆ ಕಂಗಾಲಾಗಿ ಹೋದರು. ಸ್ನೇಹಿತರೆ, ಇದನ್ನು ನಾನು ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಇದು ನಾನು ಹೇಳ್ತಿಲ್ಲ, ಸ್ವತಃ ಸರ್ಕಾರದ ಲೆಕ್ಕ ಪರಿಶೋಧಕ ಸಂಸ್ಥೆ CAG ತನ್ನ 2019ರ ಅಧಿಕೃತ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. GST ಜಾರಿಯಲ್ಲಿನ ತಾಂತ್ರಿಕ ಗೊಂದಲಗಳಿಂದ ರಿಟರ್ನ್ಸ್ ಫೈಲ್ ಮಾಡೋದು ಕಷ್ಟವಾಯಿತು, ಕಂಪ್ಲೇಂಟ್ಸ್ ಬರ್ಡನ್ ಹೆಚ್ಚಾಯಿತು ಅಂತ. ಇನ್ನೊಂದು ಕಡೆ ನಮ್ಮ ರಾಜ್ಯಗಳ ಫೆಡರಲ್ ವ್ಯವಸ್ಥೆಯ ಕುತ್ತಿಗೆ ಹಿಸುಕಲಾಯಿತು. ರಾಜ್ಯಗಳಿಗೆ ಬರಬೇಕಾದ GST ಪರಿಹಾರದ ಹಣವನ್ನು ಕೇಂದ್ರ ಸರ್ಕಾರ ವರ್ಷಗಳ ಕಾಲ ಬಾಕಿ ಉಳಿಸ್ಕೊಂಡಿತು. ನಮ್ಮದೇ ಕನ್ನಡಿಗರು ಕಟ್ಟಿದ ತೆರಿಗೆಯ ದುಡ್ಡಿಗಾಗಿ ನಮ್ಮ ರಾಜ್ಯವೇ ಕೇಂದ್ರದ ಮುಂದೆ ಭಿಕ್ಷೆ ಬೇಡುವ ಕೋರ್ಟ್ ಮೆಟ್ಟಿಲೇರುವ ಸ್ಥಿತಿ ನಿರ್ಮಾಣವಾಯಿತು. ನೋಟ್ ಬ್ಯಾನ್ ಮತ್ತು ಅವೈಜ್ಞಾನಿಕ GST ಈ 2 ನಿರ್ಧಾರಗಳಿಂದ ಆರ್ಥಿಕತೆಗೆ ಆಗಿದ್ದೇನು? ಕೋವಿಡ್ ಬಂದು ಪ್ರಪಂಚದ ಆರ್ಥಿಕತೆ ಮುಳುಗಿತು, ಹಾಗಾಗಿ ನಮಗೂ ಕಷ್ಟವಾಯಿತು ಅಂತ ಸರ್ಕಾರ ಈಗ ನೆಪ ಹೇಳುತ್ತೆ. ಆದರೆ ಪಕ್ಕಾ ದಾಖಲೆ ನೋಡಿ ಸ್ನೇಹಿತರೆ. ಕೋವಿಡ್ ಬರೋದಕ್ಕೂ ಮುನ್ನವೇ ಅಂದರೆ 2019ರ ಹೊತ್ತಿಗೆ ದೇಶದ ಆರ್ಥಿಕತೆ ಪಾತಾಳಕ್ಕೆ ಕುಸಿಯಲು ಶುರುವಾಗಿತ್ತು. 2014, 2015ರಲ್ಲಿ 8% ರಷ್ಟಿದ್ದ ನಮ್ಮ GDP ಬೆಳವಣಿಗೆ 2019 ಮತ್ತು 2020ರ ಆರ್ಥಿಕ ವರ್ಷದ ಅಂತ್ಯಕ್ಕೆ ಕೇವಲ 4%ಗೆ ಕುಸಿದು ಬಿದ್ದಿತ್ತು. ಮಾರುಕಟ್ಟೆಯಲ್ಲಿ ಜನರ ಕೊಳ್ಳುವ ಶಕ್ತಿ ಎಷ್ಟು ಕುಸಿದಿತ್ತೆಂದರೆ ಪಾರ್ಲೇಜಿ ಕಂಪನಿ ತಾನು ಕೇವಲ 5 ರೂಪಾಯಿಗೆ ಮಾರ್ತಿದ್ದ ಬಿಸ್ಕತ್ ಪ್ಯಾಕೆಟ್ ಸೇಲ್ ಆಗ್ತಿಲ್ಲ ಅಂತ ಸಾವಿರಾರು ಕಾರ್ಮಿಕರನ್ನ ಕೆಲಸದಿಂದ ತೆಗೀತು. ಆಟೋಮೊಬೈಲ್ ಸೆಕ್ಟರ್ನಲ್ಲಿ ಕಾರು, ಬೈಕ್ ಖರೀದಿಸುವವರಿಲ್ಲದೆ ಲಕ್ಷಾಂತರ ಉದ್ಯೋಗಗಳು ಹೋದವು. ಇದೇ ಸಮಯದಲ್ಲಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ NSO ಒಂದು ವರದಿ ಸಿದ್ಧಪಡಿಸಿತು. ಆ ವರದಿಯ ಪ್ರಕಾರ 2017, 2018ರಲ್ಲಿ ಭಾರತೀಯರ ಗ್ರಾಹಕ ವೆಚ್ಚ, ಕನ್ಸ್ಯೂಮರ್ ಸ್ಪೆಂಡಿಂಗ್ ಕಳೆದ 4 ದಶಕಗಳಲ್ಲೇ ಮೊದಲ ಬಾರಿಗೆ ಕುಸಿದಿತ್ತು. ಆದರೆ ಸರ್ಕಾರ ಏನು ಮಾಡ್ತು ಗೊತ್ತಾ? ಆ ಡೇಟಾವನ್ನು ಅಧಿಕೃತವಾಗಿ ಬಿಡುಗಡೆ ಮಾಡದಂತೆ ತಡೆ ಹಿಡಿತು. ಡೇಟಾ ಬಚ್ಚಿಟ್ರೆ ಬಡತನ ಮುಚ್ಚೋಗುತ್ತಾ ಸ್ನೇಹಿತರೆ? ನೋ ಚಾನ್ಸ್. ಉದ್ಯೋಗ ಮತ್ತು ನಿರುದ್ಯೋಗದ ಸತ್ಯಗಳು. ನೋಟ್ ಬ್ಯಾನ್ ಮತ್ತು GST ನಮ್ಮ ಆರ್ಥಿಕತೆಯ ಬೆನ್ನು ಮೂಳೆಯನ್ನು ಹೇಗೆ ಮುರಿಯಿತು ಅಂತ ನೋಡಿದ್ರಲ್ಲ. ಈಗ ಈ ದೇಶದ ಅತಿ ದೊಡ್ಡ ಶಕ್ತಿ ನಮ್ಮ ಯುವ ಜನತೆ. ಭಾರತವನ್ನು ಯಂಗ್ ಕಂಟ್ರಿ ಅಥವಾ ಡೆಮೋಗ್ರಾಫಿಕ್ ಡಿವಿಡೆಂಡ್ ಇರುವ ದೇಶ ಅಂತೀವಿ. ಆದರೆ ಈ ಯುವಕರಿಗೆ 2014ರಲ್ಲಿ ಕೊಟ್ಟ ಅತಿ ದೊಡ್ಡ ಭರವಸೆ ಏನಾಗಿತ್ತು ಗೊತ್ತಾ? ವರ್ಷಕ್ಕೆ 2 ಕೋಟಿ ಉದ್ಯೋಗ. 12 ವರ್ಷಗಳಾಗಿವೆ. ಲೆಕ್ಕದ ಪ್ರಕಾರ 20 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಿತ್ತು. ಆದರೆ ವಾಸ್ತವ ಏನು? ಸರ್ಕಾರವೇ ಬಿಡುಗಡೆ ಮಾಡುವ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ PLFS ಡೇಟಾ ಮತ್ತು ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ CMIE ವರದಿಗಳು ಏನು ಹೇಳ್ತವೆ? ಬನ್ನಿ ಫ್ಯಾಕ್ಟ್ ಚೆಕ್ ಮಾಡೋಣ. 2018, 2019ರಲ್ಲಿ ಸರ್ಕಾರದ್ದೇ ಸಂಸ್ಥೆಯಾದ NSSO ಒಂದು ವರದಿ ಸಿದ್ಧಪಡಿಸಿತು. ಆ ವರದಿ ಹೊರಬಂದ ತಕ್ಷಣ ಇಡೀ ದೇಶ ಬೆಚ್ಚಿ ಬಿದ್ದಿತ್ತು. ಯಾಕಂದರೆ ಆ ವರದಿಯ ಪ್ರಕಾರ 2017, 2018ರಲ್ಲಿ ಭಾರತದ ನಿರುದ್ಯೋಗ ದರ, ಅನ್ಎಂಪ್ಲಾಯ್ಮೆಂಟ್ ರೇಟ್ 6.1ಕ್ಕೆ ತಲುಪಿತ್ತು. ಇದು ಕಳೆದ 45 ವರ್ಷಗಳಲ್ಲೇ ಕಂಡು ಕೇಳರಿಯದಷ್ಟು ಗರಿಷ್ಠ ನಿರುದ್ಯೋಗ ದರ ಸ್ನೇಹಿತರೆ. ಇದು ಕೋವಿಡ್ ಬರುವುದಕ್ಕೂ ಮೊದಲಿನ ಕಥೆ. ಈ ವರದಿ ಹೊರಬಂದಾಗ ಸರ್ಕಾರ ಏನು ಮಾಡ್ತು? ಎಂದಿನಂತೆ ಮೊದಲು ವರದಿಯನ್ನೇ ನಿರಾಕರಿಸ್ತು, ಆಮೇಲೆ ಡೇಟಾವನ್ನು ಮುಚ್ಚಿಡಲಿಕ್ಕೆ ಪ್ರಯತ್ನಿಸ್ತು. ಕೊನೆಗೆ ಚುನಾವಣೆ ಮುಗಿದ ಮೇಲೆ ಅದೇ ಡೇಟಾವನ್ನು ಅಧಿಕೃತವಾಗಿ ಒಪ್ಪಿಕೊಡ್ತು. ಡೇಟಾವನ್ನು ಮುಚ್ಚಿಟ್ಟ ಮಾತ್ರಕ್ಕೆ ನಿರುದ್ಯೋಗಿಗಳು ಮಾಯವಾಗ್ತಾರಾ ಸ್ನೇಹಿತರೆ? ಇವತ್ತು ನಮ್ಮ ಎಜುಕೇಷನ್ ಸಿಸ್ಟಮ್ ಎಲ್ಲಿಗೆ ಬಂದಿದೆ ಅಂದರೆ, PhD, MBA, ಇಂಜಿನಿಯರಿಂಗ್ ಮಾಡಿದ ಯುವಕರು ರೈಲ್ವೆಯ ಗ್ಯಾಂಗ್ ಮ್ಯಾನ್ ಅಥವಾ ಗುಮಾಸ್ತ ಹುದ್ದೆಗೆ, ಹಳ್ಳಿಗಳಲ್ಲಿ ಪಂಚಾಯಿತಿ PDO ಹುದ್ದೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅರ್ಜಿ ಹಾಕ್ತಿದ್ದಾರೆ. ಉತ್ತರ ಪ್ರದೇಶದಂತಹ ರಾಜ್ಯಗಳಲ್ಲಿ ಕೆಲವು 100 ಪ್ಯೂನ್ ಹುದ್ದೆಗಳಿಗೆ ಲಕ್ಷಗಟ್ಟಲೆ BTech ಪದವೀಧರರು ಕ್ಯೂ ನಿಲ್ತಿದ್ದಾರೆ.
ಸರ್ಕಾರ ಸ್ಕಿಲ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಅಂತ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಹಾಕ್ತು, ಕೋಟಿ ಕೋಟಿ ಜಾಹೀರಾತು ಕೊಡ್ತು. ಆದರೆ ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲಿ ಎಷ್ಟು ಹೊಸ ಕೆಲಸಗಳು ಸೃಷ್ಟಿಯಾದವು? ಯಾರು ಕೇಳ್ತಾರೆ ಇದನ್ನು? RBI ಡೇಟಾವನ್ನೇ ತೆಗೆದು ನೋಡಿ, ಭಾರತದ GDPಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ವಲಯದ ಕೊಡುಗೆ ಕಳೆದ 10 ವರ್ಷಗಳಿಂದ 15ರಿಂದ 16% ಆಸುಪಾಸಿನಲ್ಲಿ ನಿಂತು ಹೋಗಿದೆ. ಚೀನಾದಂತೆ ನಾವು ಫ್ಯಾಕ್ಟರಿಗಳನ್ನು ತೆರೀಲಿಲ್ಲ, ಬದಲಿಗೆ ಇದ್ದ ಅಸಂಘಟಿತ ವಲಯವನ್ನು ನೋಟ್ ಬ್ಯಾನ್ ಮೂಲಕ ನಾಶ ಮಾಡಿದೆವು. ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO ಒಂದು ಶಾಕಿಂಗ್ ರಿಪೋರ್ಟ್ ಕೊಟ್ಟಿದೆ. ಅದರ ಪ್ರಕಾರ ಇವತ್ತು ಭಾರತದಲ್ಲಿ ಕೆಲಸವಿಲ್ಲದೆ ಕುಳಿತಿರುವ ಒಟ್ಟು ನಿರುದ್ಯೋಗಿಗಳಲ್ಲಿ 83% ಯುವ ಜನರೇ ಇದ್ದಾರೆ. ಅಂದರೆ ಯಾರು ಕೆಲಸ ಮಾಡಬೇಕಿತ್ತೋ, ಯಾರಿಂದ ದೇಶದ ಆರ್ಥಿಕತೆ ಬೆಳೆಯಬೇಕಿತ್ತೋ ಆ ಯುವ ಶಕ್ತಿ ಇಂದು ಫುಡ್ ಡೆಲಿವರಿ ಬಾಯ್ಸ್ ಆಗಿ ಸ್ವಿಗ್ಗಿ, ಝೊಮ್ಯಾಟೊದಲ್ಲಿ ದಿನಕ್ಕೆ 12 ಗಂಟೆ ಬೈಕ್ ಓಡಿಸ್ತಾ ಯಾವ EPF, ESI ಜಾಬ್ ಸೆಕ್ಯೂರಿಟಿ ಇಲ್ಲದೆ ದುಡಿತಿದ್ದಾರೆ. ಇದನ್ನೇ ಸರ್ಕಾರ ಗೌರವಾನ್ವಿತ ಉದ್ಯೋಗ ಅಂತ ಲೆಕ್ಕಕ್ಕೆ ತೋರಿಸ್ತಿದೆ. ಇನ್ನು ಸರ್ಕಾರಿ ಉದ್ಯೋಗಗಳ ಕಥೆ ಏನಾಗಿದೆ? ಅಗ್ನಿಪಥ್ ಯೋಜನೆ ತಂದು ದೇಶ ಕಾಯುವ ಸೈನಿಕನ ಹುದ್ದೆಯನ್ನು 4 ವರ್ಷದ ಕಾಂಟ್ರಾಕ್ಟ್ ನೌಕರಿಯಾಗಿ ಬದಲಾಯಿಸಲಾಯಿತು. 4 ವರ್ಷದ ನಂತರ ಆ ಯುವಕ ಏನು ಮಾಡಬೇಕು? BJPಯ ನಾಯಕರೊಬ್ಬರು ಹೇಳ್ತಾರೆ, ಅವರನ್ನು ನಮ್ಮ ಆಫೀಸ್ ಮುಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಇಟ್ಕೊಳ್ತೀವಿ ಅಂತ. ಇದು ಶ್ರೀಮಾನ್ ಮೋದಿಯವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಟ್ಟ ಪರಿ ಸ್ನೇಹಿತರೆ, ಉದ್ಯೋಗ ಕೊಟ್ಟ ಪರಿ. ಸರ್ಕಾರದ ಮಂತ್ರಿಗಳು ಪಾರ್ಲಿಮೆಂಟ್ನಲ್ಲಿ ನಿಂತು EPFO ಖಾತೆಗಳು ಇಷ್ಟೊಂದು ಹೆಚ್ಚಾಗಿವೆ, ಇಷ್ಟೊಂದು ಹೊಸ ಉದ್ಯೋಗ ಸೃಷ್ಟಿಯಾಗಿದೆ ಅಂತ ಡೇಟಾ ಓದ್ತಾರೆ. ಆದರೆ ಆರ್ಥಿಕ ತಜ್ಞರು ಹೇಳೋದೇ ಬೇರೆ. ಅಸಂಘಟಿತ ವಲಯದಿಂದ ಸಂಘಟಿತ ವಲಯಕ್ಕೆ, ಅಂದರೆ ಅನ್ಆರ್ಗನೈಸ್ಡ್ ಟು ಆರ್ಗನೈಸ್ಡ್ ಸೆಕ್ಟರ್ ನೌಕರರು ಶಿಫ್ಟ್ ಆದಾಗ EPF ರಿಜಿಸ್ಟ್ರೇಷನ್ ಹೆಚ್ಚಾಗುತ್ತದೆಯೇ ಹೊರತು ಅದು ಹೊಸದಾಗಿ ಹುಟ್ಟಿದ ಉದ್ಯೋಗಗಳಲ್ಲ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ GDP ಬೆಳೀತಿದೆ, ಹೌದು. ಯಾರು ಬೆಳೆಸ್ತಿದ್ದಾರೆ? ಮುಖೇಶ್ ಅಂಬಾನಿ, ಗೌತಮ್ ಅದಾನಿಯಂತಹ ಕೆಲವು ಟಾಪ್ ಬಿಲಿಯನಿಯರ್ಗಳ ಸಂಪತ್ತು ಆಕಾಶ ಮುಟ್ಟಿದೆ. ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ 30%ನಿಂದ 22%ಗೆ ಇಳಿಸಿ ಅವರಿಗೇ ಲಾಭ ಮಾಡಿಕೊಡಲಾಗಿದೆ. ಆದರೆ ನಾವು ಬಳಸುವ ಬಿಸ್ಕತ್ನಿಂದ ಹಿಡಿದು ಪೆಟ್ರೋಲ್ವರೆಗೂ, ಟೂತ್ಪೇಸ್ಟ್ನಿಂದ ಹಿಡಿದು ಕಾರಿನವರೆಗೂ ಕಟ್ಟುವ ಪರೋಕ್ಷ ತೆರಿಗೆ, ಇಂಡೈರೆಕ್ಟ್ ಟ್ಯಾಕ್ಸ್ GST ಮಾತ್ರ ಸಾಮಾನ್ಯರ ಮೇಲೆಯೇ ಬೀಳ್ತಿದೆ. ಇದು ಜಾಬ್ಲೆಸ್ ಗ್ರೋತ್, ಅಂದರೆ ಉದ್ಯೋಗಗಳೇ ಸೃಷ್ಟಿಯಾಗದ ಆರ್ಥಿಕ ಬೆಳವಣಿಗೆ. ಈ ಬೆಳವಣಿಗೆಯಿಂದ ದೇಶದ 80% ಜನರಿಗೆ ಯಾವುದೇ ಲಾಭ ಇಲ್ಲ. ಸ್ನೇಹಿತರೆ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದಂತೆ ಸತ್ಯವನ್ನ ಸತ್ಯವೆಂದು ಹೇಳೋದೇ ಪತ್ರಕರ್ತನ ಕರ್ತವ್ಯ. ಇವತ್ತು ನಾನು ನಿಮ್ಮ ಮುಂದಿಟ್ಟದ್ದು ಕೇವಲ ಕಾಗದದ ಮೇಲಿರುವ ದಾಖಲೆಗಳು, RBI ವರದಿಗಳು ಮತ್ತು ಇಂಟರ್ನ್ಯಾಷನಲ್ ರಿಪೋರ್ಟ್ಗಳು ಮಾತ್ರ. 2 ಕೋಟಿ ಉದ್ಯೋಗ, ಕಪ್ಪು ಹಣ ವಾಪಸಾತಿ, ಕ್ಯಾಶ್ಲೆಸ್ ಇಂಡಿಯಾ ಇವೆಲ್ಲ ಕೇವಲ TV ಡಿಬೇಟ್ಗಳಿಗಷ್ಟೇ ಸೀಮಿತವಾಯಿತು. ಮುಂದಿನ ಎಪಿಸೋಡ್ನಲ್ಲಿ ನಾವು ಚರ್ಚಿಸಲಿರುವುದು ಇನ್ನೊಂದು ರೋಚಕ ವಿಷಯ. ಕೃಷಿ ವಲಯ 2022ರ ಹೊತ್ತಿಗೆ ರೈತರ ಆದಾಯ ಡಬಲ್ ಆಯ್ತಾ ಅಥವಾ ರೈತರ ಸಾಲ ಡಬಲ್ ಆಯ್ತಾ? ನಮ್ಮ ಈ ಪ್ರಯತ್ನ ನಿಮಗಿಷ್ಟವಾಗಿದ್ದರೆ ಮೋದಿ ಎಕ್ಸ್ಪೋಸ್ಡ್ ಸರಣಿಯ ಈ ವಿಡಿಯೋವನ್ನು ಶೇರ್ ಮಾಡಿ, ಸತ್ಯವನ್ನು ಜನರಿಗೆ ತಲುಪಿಸಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.